ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ನಡುವಿನ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಮದೇವ ಮಂತ್ರಗಳನ್ನು ಮತ್ತು ತಾಂಬೂಲ ಅಥವಾ ತಿಲಕದಂತಹ ಸಾಂಪ್ರದಾಯಿಕ ಪರಿಹಾರಗಳನ್ನು ಸೂಚಿಸಲಾಗಿದೆ. ಗಂಡನ ಅಥವಾ ಹೆಂಡತಿಯ ಮನಸ್ಸಿನಲ್ಲಿ ಪ್ರೀತಿಯನ್ನು ಜಾಗೃತಗೊಳಿಸಲು ಮತ್ತು ಆಕರ್ಷಿಸಲು ಈ ಕೆಳಗಿನ ಮಂತ್ರಗಳನ್ನು ಬಳಸಲಾಗುತ್ತೆ. ಯಾವುದು ಆ ಮಂತ್ರ ಅನ್ನೋದನ್ನು ತಿಳಿದುಕೊಳ್ಳುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ಒಂದು ಮದುವೆ ಅಂತಂದರೆ ಅಷ್ಟು ಸುಲಭವಲ್ಲ. ಸಾಲ ಸೋಲ ಮಾಡಿ ಅಲ್ಲಿ ಇಲ್ಲಿ ಹೊಂದಿಸಿ ಮದುವೆ ಆಗಿರ್ತೀರ. ಇಬ್ಬರೂ ಕಡೆಯವರು ಕೂಡ ಸಾಲ ಮಾಡಿಯೇ ಮದುವೆ ಮಾಡಿ ಒಳ್ಳೆ ಜೀವನವನ್ನು ಬಾಳುತ್ತಾರೆ ಅಂತ ಆಸೆ ಆಕಾಂಕ್ಷೆ ಇಟ್ಟುಕೊಂಡಿರುತ್ತಾರೆ. ಆದರೆ ಹೊಸದರಲ್ಲಿ ಚೆನ್ನಾಗೇ ಇರುತ್ತೆ. 2-3 ತಿಂಗಳಾಗುವಷ್ಟರಲ್ಲೇ ಸಮಸ್ಯೆಗಳು ಉದ್ಭವವಾಗುತ್ತದೆ. ಡಿವೋರ್ಸ್ ತನಕ ಕೂಡ ಹೋಗುತ್ತವೆ. ಅಥವಾ ಇನ್ನೊಬ್ಬ ಪರಸ್ತ್ರೀ ವ್ಯಾಮೋಹ, ಪರಪುರುಷ ವ್ಯಾಮೋಹದಿಂದ ತಮ್ಮ ದಾಂಪತ್ಯ ಜೀವನವನ್ನೇ ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾರೆ. ತಮ್ಮ ಜೀವನವನ್ನು ಅಧೋಗತಿ ಮಾಡಿಕೊಂಡು ಬಿಡುತ್ತಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಮೊದಲನೆಯದಾಗಿ ಕಾಮದೇವ ಮಂತ್ರ. ಮಂತ್ರ ಸ್ವರೂಪ ಹೀಗಿದೆ: ಓಂ ಕಾಮದೇವಾಯ ವಿದ್ಮಹಿ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. ಮತ್ತೊಮ್ಮೆ ಹೇಳುತ್ತೇನೆ: ಓಂ ಕಾಮದೇವಾಯ ವಿದ್ಮಹಿ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. ವಿಧಾನ ಹೇಗೆ ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಶುದ್ಧ ಮನಸ್ಸಿನಿಂದ ಈ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಪತಿ ಪತ್ನಿಯರ ನಡುವಿನ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ವೀಕ್ಷಕರೇ. ಮುಂದಿನದು ಇಷ್ಟಕಾಮ್ಯ ಮಂತ್ರ. ಮಂತ್ರ ಹೀಗಿದೆ: ಓಂ ಕ್ಲೀಂ ಕಾಮದೇವಾಯ ನಮಃ. ಈ ವಿಧಾನ ಸುಲಭವಾಗಿದೆ, ಅತ್ಯಂತ ಸರಳ ಹಾಗೂ ಶಕ್ತಿಯುತ ಮಂತ್ರವಾಗಿದ್ದು, ಸಂಗಾತಿಯಲ್ಲಿ ಪ್ರೀತಿ ಹಾಗೂ ನಂಬಿಕೆಯನ್ನು ಹೆಚ್ಚಿಸಲು 21 ದಿನಗಳ ಕಾಲ ನಿಯಮಿತವಾಗಿ ಜಪಿಸೋದು ವಾಡಿಕೆ. ಸಾಂಪ್ರದಾಯಿಕ ಪರಿಹಾರಗಳನ್ನು ನೋಡೋದಾದರೆ, ಪತಿ ಅಥವಾ ಪತ್ನಿ ಪ್ರೀತಿ ಕಳೆದುಕೊಂಡಿದ್ದರೆ ಅಥವಾ ಮನಸ್ತಾಪಗಳಿದ್ದರೆ ಶುಕ್ರವಾರದ ದಿನದಂದು ತಾಯಿ ಪಾರ್ವತಿಗೆ ಪೂಜೆ ಸಲ್ಲಿಸಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸೋದು ಉತ್ತಮ ಅಂತ ಹೇಳಲಾಗುತ್ತೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಸುಧಾರಣೆ ತರಲು ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸಲು ಅನುಭವಿ ಜ್ಯೋತಿಷಿಗಳನ್ನು ಸಂಪರ್ಕಿಸುವುದು ಉತ್ತಮ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಪಂಡಿತರು, ಗುರೂಜಿಗಳ ನಂಬರ್ಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಏನೇ ಇದ್ದರೂ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.